ಗಣಿ ಇಲಾಖೆ ಹಾಗೂ ಸಿಎಂ ಆರ್ಥಿಕ ಸಲಹೆಗಾರರ ನಡುವಿನ ಸಮರ ಇದೀಗ ಮತ್ತೊಂದು ಸ್ವರೂಪವನ್ನು ಪಡೆದುಕೊಂಡಿದೆ. ಇಡೀ ಗಣಿ ಇಲಾಖೆ ಅಧಿಕಾರಿಗಳ ವಿರುದ್ಧ ರಾಯರೆಡ್ಡಿ ಸಿಎಂಗೆ ಪತ್ರ ಬರೆದಿದ್ರು. ಈ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನವನ್ನು ಕೂಡ ಮೂಡಿಸಿತ್ತು. ಇದೀಗ ಇಬ್ಬರ ನಡುವಿನ ಶೀತಲ ಸಮರದ ಹಿಂದೆ ರಾಜಕೀಯ ಇದೆ ಅಂತ ಹೇಳಲಾಗ್ತಾ ಇದೆ. ಏನಿದು ಲೆಟರ್ ವಾರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ತಿರುವಂತಹ ಟ್ವಿಸ್ಟ್ ಅಂತೀರಾ? ನೀವೇ ನೋಡಿ. ಗಣಿ ಇಲಾಖೆ ರಾಯರೆಡ್ಡಿ ನಡುವೆ ಲೆಟರ್ ವಾರ್. ಗಣಿ ಅಧಿಕಾರಿಗಳ ವಿರುದ್ಧ ರಾಯರೆಡ್ಡಿ ದೀರ್ಘ ಪತ್ರ. ಸಿಎಂ ಕಚೇರಿ ತಲುಪಿದ ಕೊಪ್ಪಳ ಲೆಟರ್ ವಾರ್. ಕೊಪ್ಪಳ ಗಣಿ ಇಲಾಖೆ ಹಾಗೂ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ನಡುವಿನ ಲೆಟರ್ ವಾರ್ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಅಧಿಕಾರಿಗಳ ವಿರುದ್ಧ ಸಿಎಂಗೆ ಪತ್ರ ಬರೆದಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಅಧಿಕಾರಿಗಳ ವರ್ಗದಿಂದ ವೈರಲ್ ಆದ ಪತ್ರವೊಂದು ರಾಯರೆಡ್ಡಿ ಅವರ ವಿರುದ್ಧವೇ ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ. ಗಣಿ ಇಲಾಖೆಯ ಹಿರಿಯ ಭೂ ವಿಜ್ಞಾನ ಅಧಿಕಾರಿ ಪುಷ್ಪಲತಾ ಸೇರಿ ಎಲ್ಲರನ್ನ ವರ್ಗಾವಣೆ ಮಾಡಿ ಎಂದು ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಪತ್ರ ಬರೆದಿದ್ರು. ಪತ್ರ ಬರೆದು 1 ವಾರ ಕಳೆದ್ರೂ ಇದುವರೆಗೂ ಯಾರ ಮೇಲೂ ಕ್ರಮ ಆಗಿಲ್ಲ. ಸಿಎಂ ಕಚೇರಿಯಿಂದ ಮಾಹಿತಿ ಪಡೆದುಕೊಂಡಿದ್ದು ಬಿಟ್ರೆ ಯಾವ ಕ್ರಮವೂ ಆಗಿಲ್ಲ. ಆದ್ರೆ ಇದೀಗ ಗಣಿ ಇಲಾಖೆ ಹಿರಿಯ ಅಧಿಕಾರಿ ಪುಷ್ಪಲತಾ ಲೆಟರ್ ವಾರ್ಗೆ ಮತ್ತೊಂದು ಟ್ವಿಸ್ಟ್ ನೀಡಿದ್ದಾರೆ. ಹೌದು, ರಾಯರೆಡ್ಡಿ ಪತ್ರ ಬರೆದಿದ್ದು ಮೇಲ್ನೋಟಕ್ಕೆ ಅಧಿಕಾರಿಗಳ ವಿರುದ್ಧ, ಆದ್ರೆ ಅದು ಹಿಟ್ನಾಳ್ ಬ್ರದರ್ಸ್ ವಿರುದ್ಧ ಅನ್ನೋದು ಬಿಜೆಪಿ ನಾಯಕರ ಮಾತಾಗಿದೆ. ರಾಯರೆಡ್ಡಿ ಪತ್ರದಲ್ಲಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಹಿರೇಹಳ್ಳದ ಅಕ್ರಮ ಮರಳುಗಾರಿಕೆಯನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲಿ ಅಕ್ರಮ ಮರಳುಗಾರಿಕೆ ಮಾಡುವುದು ಬಹುತೇಕ ಹಿಟ್ನಾಳ್ ಬ್ರದರ್ಸ್ ಬೆಂಬಲಿಗರೇ. ರಾಯರೆಡ್ಡಿ ಹಿರೇಹಳ್ಳ ಪ್ರಸ್ತಾಪ ಮಾಡುವ ಮೂಲಕ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆದ್ರ ಅನ್ನೋ ಅನುಮಾನ ಶುರುವಾಗಿದೆ. ಬಿಜೆಪಿ ನಾಯಕರ ಮಾತಿಗೆ ಸಂಸದ ರಾಜಶೇಖರ ಹಿಟ್ನಾಳ ಖಾರವಾಗಿ ಪ್ರತಿಕ್ರಿಯಿಸಿದ್ದು, ರಾಯರೆಡ್ಡಿ ಪತ್ರ ಬರೆದಿರುವುದು ಸರಿ ಇದೆ ಎಂದಿದ್ದಾರೆ. ಇದು ಪತ್ರ ಆ ಅಧಿಕಾರಿಗಳ ವಿರುದ್ಧ ಇರ್ಬೋದು. ಇವತ್ತು ಏನು ಮೈನ್ಸ್ ಆ್ಯಂಡ್ ಜಿಯಾಲಜಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ 10 ಜನರುಗಳು ಹಾಗೂ ಮತ್ತು ಇನ್ನೊಬ್ಬ ಮೇಲಧಿಕಾರಿಯ ಮೇಲೆ 11 ಜನರನ್ನ ತಕ್ಷಣವೇ ಕ್ರಮ ತಗೋಬೇಕು ಮತ್ತು ಅವ್ರನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತಂದು ಹೇಳಿ ಪತ್ರ ಬರೆದಿದ್ದಾರೆ. ಇದು ಮೇಲ್ನೋಟಕ್ಕೆ ಅವ್ರ ವಿರುದ್ಧ ಇರ್ಬೋದು, ಬಟ್ ಇವತ್ತು ಅವ್ರು ಬರೆದಿರೋದು ಈ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಇಲ್ಲಿರ್ತಕ್ಕಂಥ ಸಂಸದರ ವಿರುದ್ಧ ಅವ್ರು ಬರೆದಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅವರು ಹಿರಿಯರದಾರ, ಜವಾಬ್ದಾರಿ ಸ್ಥಾನದಾಗದಾರ. ಯಾವುದೇ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದರೆ ಅಂತಿದ್ದುವಂತ ಕೆಲಸವನ್ನು ಮಾಡ್ತಾರ. ತಪ್ಪೇನದ್ರಾಗ ಹಿರಿಯಳದಲ್ಲಿ ನಡೆದಿದೆ ಅಂತ ಬರ್ದಾರ. ತಪ್ಪೇನೈತಿ? ಅಕ್ರಮ ನಡೆದ್ರೆ ಎನ್ಕ್ವೈರಿ ಆಗ್ಬೇಕು. ಅವ್ರು ಹೇಳಿದ್ರೆ ತಪ್ಪೇನೈತಿ? ಅದರಲ್ಲಿ ಬಹಳ ಜನ ಬಿಜೆಪಿಯವರು ಹೇಳ್ಯಾರ, DC ಮನವಿ ಕೊಟ್ಟಾರ, ಎನ್ಕ್ವೈರಿ ಮಾಡ್ಯಾರ. ಅವ್ರದ್ದು ಅವ್ರು ಹೇಳಿದ ಉದ್ದೇಶ ಏನು? ಸರಿಯಾದ ಮಟ್ಟದಲ್ಲಿ ತನಿಖೆ ಆಗ್ತಾ ಇಲ್ಲ. ತನಿಖೆ ಆಗಲಿ, ಅಕ್ರಮ ಮರಳು ಸಾಗಾಣಿಕೆ ನಿಂದಿರಲಿ ಅನ್ನೋ ಉದ್ದೇಶದಿಂದ ಅವ್ರು ಯಾರು ಏನ್ ತಪ್ಪದ್ರಾಗ? ಒಟ್ಟಾರೆ ಗಣಿ ಇಲಾಖೆ ಹಾಗೂ ರಾಯರೆಡ್ಡಿ ಅವರ ನಡುವಿನ ಲೆಟರ್ ವಾರ್ ಇದೀಗ ಮತ್ತೊಂದು ಹಂತ ತಲುಪಿದೆ. ಪತ್ರ ಬರೆದು ವಾರವಾದ್ರೂ ಯಾರ ಮೇಲೂ ಕ್ರಮ ಆಗಿಲ್ಲ. ರಾಯರೆಡ್ಡಿ ಹೊರತುಪಡಿಸಿ ಉಳಿದ ಜಿಲ್ಲೆಯ ಜನಪ್ರತಿನಿಧಿಗಳು ಅಧಿಕಾರಿಗಳ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಎನ್ನಲಾಗಿದೆ. ಖುದ್ದು ಸಿಎಂ ಬಳಿ ಈ ವಿಚಾರ ಚರ್ಚೆಯಾಗಿದೆ ಎನ್ನಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ವಿನಾಯಕ ಜೊತೆ ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.